ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿ.ವಿ. ನಿರ್ಮಲಾ. ನಾನು ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಶಾಲೆಯಲ್ಲಿ 25 ವರ್ಷಗಳ ಕಾಲ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದ ನಂತರ ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದೇನೆ. ಈಗ ಕನ್ನಡ ಸಾಹಿತ್ಯದ ಕಡೆಗೆ ನನ್ನ ಒಲವು ಮೂಡಿದೆ. ಇಂದು ನನಗೆ ಈ ಸರಪಳಿಯನ್ನು ಕೊಟ್ಟವರು ಶ್ರೀ ವಿಠಲ್ ಇಜೇರಿಯವರು. ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಕವನ ವಾಚನವನ್ನು ಮಾಡುತ್ತಿದ್ದೇನೆ. ಕವನದ ಶೀರ್ಷಿಕೆ ಪದನಮನ. ಪದಗಳ ಸಮಾಗಮ, ಪುಟ ಪುಟ ಪುಟದಲ್ಲಿ ಸಂಚಲನ. ಪ್ರಕೃತಿಯ ಸಿರಿ, ಲೋಕದ ಪರಿ, ಇಂದು ನಿನ್ನೆ ನಾಳೆ ಮುಂದು ಇತಿಮಿತಿಗಳ ಅವಲೋಕನ. ಸೂರ್ಯ ಚಂದ್ರ ಭಾನು ಭುವಿಯ ಬೆಟ್ಟ ಗುಡ್ಡ ನದಿ ತೊರೆಗಳ ರಂಗಿನೋಕುಳಿ ಚಂದ ಚೆಲುವನು ಕ್ಷಣ ಮಾಯೆಯ ಮಳೆ ಬಿಲ್ಲನ್ನು ಬಣ್ಣಿಸಿ ಮನ ತಣಿಸಿವೆ. ಇಳೆಯ ಸಹನೆ, ಮಣ್ಣ ಮಹಿಮೆ, ನೊಗರ ಹಿರಿಮೆ, ಮನುಜ ನೊಲುಮೆ, ಹೂವ ಸೊಬಗು, ಹಣ್ಣ ಜೇನು, ವಿಜ್ಞಾನದ ಗುರಿ ವಿಶ್ವದಚ್ಚರಿ ಮೆರೆಸಿ ಮೈ ನವಿಲೇಳಿಸಿವೆ. ವಸಂತದ ಒಲಿ, ಗ್ರೀಷ್ಮದ ಬಿಸಿ, ವರ್ಷದ ಮಳೆ, ಶರದ ಸುಖ, ಹೇಮಂತದ ಸವಿ, ಶಿಶಿರದ ಚಳಿ, ಸಾಗರದಾಳದ ಸಿರಿ ಹವಳ ಮುತ್ತು ಹೆಕ್ಕಿ ಬೆರಗಾಗಿಸಿವೆ. ಪ್ರೀತಿ ಪ್ರೇಮ ಪ್ರಣಯದರಿವ ಕಥನ ಕನಸು ಕುಹಕ ಕದನ, ನೋವು ಹಿಂಸೆ ಆರ್ಭಟಗಳ ಸಾವು ತಂದ ಸಂಕಟಗಳ ಮನದಿ ತುಂಬಿ ನುಡಿದಿವೆ. ಕವಿಗೆ ಒಲಿಯದ ಅಕ್ಕರವೇ ಇಲ್ಲ, ಕವಿ ಸಂತೈಸದ ಪದವೇ ಇಲ್ಲ. ಉಕ್ಕಿವ ನವ ರಸದ ಬುಗ್ಗೆ, ರಸಿಕರಿಗೆ ಔತಣದ ಸುಗ್ಗಿ, ಕವಿಗೆ ಸ್ಫೂರ್ತಿ ಕೀರ್ತಿ ತೃಪ್ತಿ. ಪದಕೋಶದ ಪದಗಳಿರ ಇದೋ ನಿಮಗೆ ವಂದನೆ. ಚಿತ್ತ ವಿತ್ತಿಯಲ್ಲಿ ಕುಣಿದು ಭಾವನೆಗಳ ಭಂಡಾರ ತೆರೆದ ಇದೋ ನಿಮಗೆ ವಂದನೆ, ಇದೋ ನಿಮಗೆ ವಂದನೆ. ನನ್ನ ನಮಸ್ಕಾರ.